ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. फटा पोस्टर निकला हीरो. Your attention please. As the Cuban kid always said, here we meet once again. ಯಾರ್ಯಾರು ನನ್ನ ಬ್ಲಾಗ್ ನೋಡ್ತಾ ಇದ್ದೀರೋ ಎಲ್ಲಾರ್ಗು ಎಲ್ಲ ಚೆನ್ನಾಗಿರ್ಲಿ, ಜೀವನದಲ್ಲೆಲ್ಲ ಚೆನ್ನಾಗಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದ್ರೆ, ನಾನು ನನ್ನ ತಮ್ಮ ಮತ್ತೆ ನನ್ನ ತಮ್ಮನ ಫ್ರೆಂಡು ಟ್ರೈನಲ್ಲಿ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ಗನ್ಸ್ದಂಗೆ ಕನ್ನಡದಲ್ಲಿ ಬ್ಲಾಗರ್ಸ್ ಯಾರು ಅಲ್ಲಿ ಹೋಗಿಲ್ಲ ಟೆಂಪಲ್ಗೆ. ಹೋಗಿದ್ರು ನಾನು ಯೂಟ್ಯೂಬಲ್ಲಿ ಸಿಗ್ಲಿಲ್ಲ ಆ ವಿಡಿಯೋ. ನಂಗೆ ಹುಡುಕ್ದಾಗ ಆ ಟೆಂಪಲ್ ಹೆಸರಾಗ್ದಾಗ ಸೊ ನೋಡೋಣ. ನಾವು ಇವಾಗ ಬಂದಿದ್ದೀವಿ, ಟ್ರೈನ್ ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ. ಅಲ್ಲೋಗಿ ನಾವು ಹೋಗ್ತಾ ಜರ್ನಿ ಪೂರ್ತಿ ಹಾಕಿರ್ತೀನಿ, ನೀವೇ ಕಂಡಿಡೀರಿ ಆ ಟೆಂಪಲ್ ಯಾರು ನೋಡಿದ್ದೀರಾ, ಯಾರ್ಯಾರು ಹೋಗಿದ್ದೀರಾ, ಏನ್ರಲ್ಲಿ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಇದೊಂದು 5ನೇ ಸತಿ 6ನೇ ಸತಿ ಹೋಗ್ತಾ ಇರೋದು. ನೀವ್ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಮಾಡಿ, ನೋಡಿಸ್ತೀನಿ ಯಾವ ಟೆಂಪಲ್ಲು ಏನು ಹೆಂಗೆ ಹೋಗ್ಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲೋಗಿ ನಾವು ರೀಚ್ ಆದ್ಮೇಲೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಹೆಂಗೆ ಹೋಗ್ಬೇಕೇನ ಅಂತ. ಯಾರಾದ್ರೂ ಈ ಟೆಂಪಲ್ ಫಸ್ಟೇ ಹೋಗಿ ನೋಡಿದ್ರೆ ಕಮೆಂಟ್ ಮಾಡಿ, ಯಾವಾಗ ಹೋಗಿದ್ರಿ, ಹೆಂಗೆ ಹೋಗಿದ್ರಿ ಅಂತ. ಸಿಗೋಣ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ರೈಲ್ವೆ ಸ್ಟೇಷನಿಂದ ಟ್ರೈನ್ ಬರೋಕ್ಕಿನ್ನ ಸೇಮ್ ಆಗುತ್ತಂತೆ. ಇವಾಗ ಸದ್ಯಕ್ಕೆ 8 ಗಂಟೆ, ನೋಡೋಣ 8 ಗಂಟೆಗೆ ಅಂತ ಹೇಳಿದ್ದಾರೆ. ಕಾಯ್ತೀನಿ, ಟ್ರೈನ್ ಬಂದಮೇಲೆ ಬ್ಲಾಗ್ ಮಾಡ್ತೀನಿ. ಓಕೆ ನೋಡಿ, ನಾನು ಮನೋಜು, ನನ್ನ ತಮ್ಮ, ಅವ್ರ ತಮ್ಮ, ಮನೋಜ್ನವ್ರ ತಮ್ಮ. ನೋಡಿ ಫ್ರೆಂಡ್ಸ್, ನ್ಯೂ ಕ್ಯಾರೆಕ್ಟರ್ ಮನೋಜ್ನವ್ರ ತಮ್ಮ. ಇಷ್ಟು ಜನ ಹೋಗ್ತಾ ಇದೀವಿ. ನೀನ್ ಎಷ್ಟು ಸತಿ ಹೋಗಿದ್ಯಾ? ಇವನು ನಾನು ಸೇಮ್ ಹೋಗಿರೋದಲ್ಲ. ನೀವು ಫಸ್ಟ್ ಟೈಮ್? ನಾನು ಒಂದ್ಸರಿ ಹೋಗಿದ್ದೀನಿ. ಎಲ್ಲಿ ಹೋಗಿದ್ಯಪ್ಪ? ಒಂದ್ಸರಿ ಹೋಗಿದ್ದೀನಿ. ಎಲ್ಲಿ ಟ್ರೈನಿಂಗ್ ಇದೆಯಾ? ಹೋಗಿದ್ದೀನಿ ಅಂದ್ರೆ ಟಿಫನ್ ಕೂಡ ತಿಂದಿರಾ 8 ಗಂಟೆ ಟ್ರೈನು ಅಂತ 7:45 ಬಂದ್ರೆ ಟ್ರೈನೇ 8:45 ಹೋಗ್ತೈತೆ. ಇನ್ನ ಹೋಗಿಲ್ಲ, ನಿಂತೈತೆ. ನೋಡಿ ಎಷ್ಟು ಜನ ಕಾಯ್ತಾ ಇದ್ದೀರಾ ಅಂದ್ರೆ ಈ ಟ್ರೈನ್ಗೆ. ನಂಗೆ ಬೇಜಾರಾಗೋಯ್ತು, ಬರುತ್ತೆ ಅಂದರೆ ಇವಾಗ ಬಂದೈತೆ. ಆದರೂ ತುಂಬ ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀನಲ್ಲ, ಬೇಜಾರು ಮಾಡ್ಕೊತಾ ಇಲ್ಲ. ಇದೇ ಬೋಗಿಲ್ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಬನ್ನಿ. ಯಾರ್ಯಾರಿಗೆ ಟ್ರೈನ್ ಜರ್ನಿ ಇಷ್ಟನೋ ಕಮೆಂಟ್ ಮಾಡಿ. ನಾನು ಎಷ್ಟೋ ವರ್ಷ ಆದ್ಮೇಲೆ ಟ್ರೈನಲ್ಲಿ ಹೋಗ್ತಾ ಇರೋದು. ಆ್ಯಕ್ಚುಲಿ ಒಂದು 3 ವರ್ಷ ಆಗಿರ್ಬೋದು. 3 ವರ್ಷ ಹಿಂದೆ ನಾನು ಟ್ರೈನಲ್ಲಿ ಹೋಗಿದ್ದಿತ್ತು. ಇವತ್ತೇ ಟ್ರೈನಲ್ಲಿ ಹೋಗ್ತಾ ಇರೋದು. ಎಷ್ಟೊಂದು ಜನ ದಿನ ಬೆಳಗ್ಗೆ ಸಂಜೆ ಎಲ್ಲ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವ್ರ ಕೆಲಸನೇ ಟ್ರೈನಲ್ಲಿ ಇರುತ್ತೆ. ಕೆಲ್ಸಕ್ಕೆ ಹೋಗೋಕ್ಕೆ ಟ್ರೈನಲ್ಲಿ ಹೋಗ್ಬೇಕು. ನಮ್ದು ಹಂಗಿಲ್ಲ. ಸೊ ನಾವು ಎಷ್ಟೋ ವರ್ಷ ಆದ್ಮೇಲೆ ಟ್ರೈನಲ್ಲಿ ಹೋಗ್ತಾ ಇರೋದು. ನಾನು ಏನೋ ಒಂಥರ ಫೀಲು. ನೀವು ಲಾಸ್ಟ್ ಟೈಮ್ ಟ್ರೈನಲ್ಲಿ ಯಾವಾಗ ಹೋಗಿದ್ರಿ ಕಮೆಂಟ್ ಮಾಡಿ. ಯಾರ್ಯಾರು ಟ್ರೈನ್ ಜರ್ನಿ ಇಷ್ಟನೋ ನಾನು ಟ್ರೈನ್ ಜರ್ನಿ ನೋಡಿ ಎಂಜಾಯ್ ಮಾಡಿ. ಬಂದು 1 ಅವರ್ ಆದ್ಮೇಲೆ ಸ್ಟಾರ್ಟ್ ಆಗೈತೆ. ಸ್ಟೇಷನ್ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಗೊತ್ತಾಯ್ತು ಗುರು, ನಾವು ದೇವರಾಣೆಗೂ ಇಳಿಬೇಕು ಇವಾಗ. ದೂರ ನೋಡಿ ಗೊತ್ತಾ ರೋಡ್ ಐತಲ್ಲಿ. ಓ ಇಳಿರಿ.
ಯಾರು ಇಳಿತಾ ಇಲ್ಲ, ಇಳಿದಾವಪ್ಪ ಜನ. ಬನ್ನಿ ಬನ್ನಿ ಬನ್ನಿ. ಫೈನಲಿ ರೀಚ್ ಆಗಿದ್ದೀವಿ ಮುತ್ತಂಪಟ್ಟಿ ಟೆಂಪಲ್. ಮುತ್ತಂಪಟ್ಟಿಲಿ ಯಾವ ಟೆಂಪಲ್ ಅಂತ ಗೆಸ್ ಮಾಡಿ. ನೋಡಿ ಬೋಲ್ಡು ಮುತ್ತಂಪಟ್ಟಿ. ಮುತ್ತಂಪಟ್ಟಿ ನೋಡಿ, ಇದೇ ಟ್ರೈನ್, ನಾವು ಬಂದಿರೋ ಟ್ರೈನು. ಎಷ್ಟಂತ? ಎಷ್ಟಣ್ಣ? ಎಷ್ಟು ರೂಪಾಯಿ? 20 20 20 20 80. ಹಾ ಇರ್ರಿ. ಓ, ಎಷ್ಟು ಜನ ಇಳ್ದವ್ರ ಅಂದ್ರೆ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಅಲ್ಲಿಗೆ. ನಡ್ಕೊಂಡು ಹೋಗ್ತೇವೆ ನಾವು ಚಿಕ್ಕ ವಯಸ್ಸಲ್ಲಿ. ಇಲ್ಲಿಂದ ಆಟೋ ಫಸ್ಟ್ ಚಿಕ್ಕ ವಯಸ್ಸಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಆಟೋದಲ್ಲಿ ಹೋಗ್ಬೇಕು. ತುಂಬಾ ಜನ ಬಂದವ್ರೆ. ಬನ್ನಿ, ಹೋಗ್ತಾ ಹೋಗ್ತಾ ನೋಡ್ತೀನಿ. ನೀನೇ ಬಿಟ್ಬಿಡ. ದೀಪ ಹಚ್ಬೇಕು ಇವಾಗ. ದೀಪ ಹಚ್ಬಿಟ್ಟು ದೀಪ ಹಚ್ಚೋಣ. ಹಾಯ್ ಗಾಯ್ಸ್, ದರ್ಶನ ಆಯಿತು. ಚೆನ್ನಾಗಿತ್ತು ದರ್ಶನ. ವಿಡಿಯೋ ಹಾಕಿದ್ದೀನಲ್ಲ, ದರ್ಶನ ಆಯಿತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ದೇವಸ್ಥಾನ. ಇಲ್ಲಿ ನೀರು ಚೆನ್ನಾಗಿ ಹರಿತಾ ಇತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನೀರು ಹರಿತಾ ಇದೆ. ಸಣ್ಣಗಿದೆ. ಫಸ್ಟ್ ಎಲ್ಲ ತುಂಬ ಹರಿಯೋದು ಇದು. ವ್ಲಾಗ್ ನೋಡ್ತಾ ಇದ್ರೆ ಎಲ್ಲರಿಗೂ ದೇವರು ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ. ನಾನು ದೇವ್ರ ಹತ್ರ ನೋಡ್ದಂಗೆ, ದೇವ್ರ ಹತ್ರ ನನ್ಗೆ ಆಶೀರ್ವಾದ ಮಾಡ್ದಂಗೆ ನನ್ನ ಬ್ಲಾಗ್ ನೋಡೋರ್ಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ನನ್ನ ತಮ್ಮನೂ ಎಲ್ಲ ಅಲ್ಲೇ ಅವರೇ. ಅಲ್ಲಿ ಬರೋಕೆ ಅವ್ರು ಭಯ ಬೀಳ್ತಾವ್ರೆ. ಪರವಾಗಿಲ್ಲ, ಆದರೂ ನಾವು ಇಲ್ಲಿ ಸ್ವಲ್ಪ ಹೊತ್ತು ನೀರಾಗ ಹಂಗೆ ಮಾಡಿಬಿಟ್ಟು ಹೋಗೋಣ ಅಂತ. ನೋಡಿ, ಅಲ್ಲಿದೆ ದೇವಸ್ಥಾನ. ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿಂದ ಇವಾಗ 4 ಗಂಟೆಗೆ ಟ್ರೈನ್ ಇದೆಯಂತೆ. 4 ಗಂಟೆಗೆ ನಡ್ಕೊಂಡು ಹೋಗ್ಬೇಕು. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್. ಆಟೋದಲ್ಲಿ ಹೋಗ್ಬೋದು. ಆಟೋ ಇದೆ. ಆಟೋದಲ್ಲಿ ಬಂದರೆ
ಚೆನ್ನಾಗಿ ಬರ್ಬೇಕಾದ್ರೆ ಆಟೋದಲ್ಲಿ ಬನ್ನಿ, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ. ಚೆನ್ನಾಗಿದೆ ನೇಚರು, ಆದರೆ ಬಿಸಿಲಿದೆ, ಸ್ವಲ್ಪ ಬಿಸಿಲಿದೆ. ಅದು ರೈಲ್ವೆ ಟ್ರ್ಯಾಕ್, ಅದು ಒಂಥರ ಕೋಟೆ ಥರ ಇದೆ. ಅದು ಬೆಟ್ಟಕ್ಕೆ ಕಟ್ಟಿರೋದು ಅದೆಲ್ಲ. ಇನ್ನೊಂದು ವಿಚಾರ, ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರೋ ಎಲ್ಲ ಕಮೆಂಟ್ ಮಾಡಿ. ಯಾವ ವರ್ಷದಲ್ಲಿ ಬಂದಿದ್ರಿ, ಎಷ್ಟು ವರ್ಷ ಆಯಿತು ಬಂದು ನೀವು, ಯಾರ ಮುಖಾಂತರ ಈ ದೇವಸ್ಥಾನ ಗೊತ್ತಾಯಿತು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ, ನಮ್ಮಮ್ಮ, ನಮ್ಮ ಅತ್ತೆಯವರೆಲ್ಲ ಬರ್ತಾಯಿದ್ರು ಸ್ಯಾಟರ್ಡೆ ಒಂದು ಮಂತ್ಲಿ 2 ಟೈಮ್ಸ್ ಬರೋರು. ಅವಾಗ ನಾನು ಇದೊಂದು 5th ಟೈಮೋ ಬಂದಿರೋದಿಲ್ಲಿ. ಫಸ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ವಿ, ಬಟ್ ಒಂದು 3 ಇಯರ್ಸಿಂದ ಬಂದಿರಲಿಲ್ಲ. 3 ಇಯರ್ಸ್ ಲಾಸ್ಟ್ ನಾನು ಒಂದು 3 ಇಯರ್ಸ್ ಮುಂಚೆ ಏನೋ ಬಂದಿದ್ದು ನನ್ನ ತಮ್ಮನ ಜೊತೆನೋ. ಅದೊಂದು ಪಿಕ್ ಇದೆ, ಹುಡುಕ್ಬೇಕಾದಿಲ್ಲ ಐತೋ ಪಿಕ್ ಅಂತ. ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು. ಚೆನ್ನಾಗಿದೆ ಟ್ರೈನ್ ಜರ್ನಿ, 2.5 hours ಇದೆ ಟ್ರೈನು. ನಾವು ಬಂದಿತ್ತು ಚಂದಾಪುರ ಇಲ್ಲಲ್ಲಿಗೆ ರೈಲ್ವೆ ಸ್ಟೇಷನಿಂದ. ಅದು ನಮಗೆ 70 rupees ಚಾರ್ಜ್ ಮಾಡಿದ್ರು ಅಲ್ಲಿಂದ, ಒಂದು ಸೈಡು ಅಲ್ಲಿಂದ ಇಲ್ಲಿ ಬರೋದಕ್ಕೆ ದೇವಸ್ಥಾನಕ್ಕೆ 70 rupees. ಮತ್ತು ಅಲ್ಲಿ ಮತ್ತಂಪಟ್ಟಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಮೇಲೆ ಇಲ್ಲಿ 20 rupees ಆಟೋದಲ್ಲಿ ಬರೋಕ್ಕೆ 20 rupees. ಆಮೇಲೆ ದರ್ಶನ ಮಾಡಬೇಕಂದ್ರೆ ನಿಮಗೆ 50 rupees ಸ್ಪೆಷಲ್ ಎಂಟ್ರಿ. ನಾರ್ಮಲಾಗೆ ಬರ್ಬೋದು. ನಾರ್ಮಲ್ ನಮಗೆ 1 ಅವರಲ್ಲೆಲ್ಲ ದರ್ಶನ ಆಯಿತು, ಎಷ್ಟು ರಶ್ ಇದ್ರು. ಚೆನ್ನಾಗಿತ್ತು. ಫಸ್ಟ್ ಇನ್ನೂ ರಶ್ ಇರೋರು, ಇವಾಗ ಅಷ್ಟೊಂದು ರಶ್ ಇಲ್ಲ, ಪರವಾಗಿಲ್ಲ, ಜನ ಬರ್ತಾ ಇದ್ದಾರೆ. ಇದು ಫಸ್ಟು ಈ ದೇವಸ್ಥಾನ ಇರಲಿಲ್ಲ ಅಂತೆ, ಇದು ಹಂಗೆ ಸೃಷ್ಟಿಯಾಗಿರೋದು. ಅದೊಂದು ಏನೇನೋ ಸ್ಟೋರಿ ಐತೆ, ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಫಸ್ಟು ಟ್ರೈನ್ ಸ್ಟಾಪ್ ಮಾಡ್ತಾ ಇರಲಿಲ್ಲ ಅಂತೆ. ಟ್ರೈನ್ ಸ್ಟಾಪ್ ಮಾಡ್ದಿರೋದಕ್ಕೆ ಇಲ್ಲಿರೋ ಕೋತಿಗಳೆಲ್ಲ ಹೋಗಿ ಟ್ರೈನ್ನ ನಿಲ್ಲಿಸಿ, ಟ್ರೈನ್ ಡ್ರೈವರ್ ಬಂದು ಇಲ್ಲಿ ಸ್ಟಾಪ್ ಕೊಡ್ಬೇಕಂತೇನೋ ಏನೇನೋ ಸ್ಟೋರಿ ಹೇಳ್ತಾರೆ. ಬಟ್ ಆ ಸ್ಟೋರಿ ಎಲ್ಲ ನಮ್ಗೆ ಗೊತ್ತಿಲ್ಲ. ದೇವಸ್ಥಾನ ಇದೆ, ನಮ್ಮ ಮನೆಯವ್ರು ತೋರಿಸಿತ್ತು, ಬಂದ್ರಿ, ದರ್ಶನ ಮಾಡ್ಕೊಂಡ್ರಿ. ಈ ಥರ ನೇಚರ್ ಎಲ್ಲ ಚೆನ್ನಾಗಿದೆ. ನೇಚರ್ ಎಲ್ಲ ಹಾಳು ಮಾಡ್ದಿರ್ದಂಗೆ ಎಂಜಾಯ್ ಮಾಡಿಕೊಂಡು ನೀವು ಹೋಗಿ. ನನ್ನ ಬ್ಲಾಗ್ ನೋಡಿ ಯಾರ್ಯಾರು ಬರ್ಬೇಕು ಅನ್ಕೊಂಡಿದ್ದೀರೋ ಬನ್ನಿ, ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಬರ್ಬೋದು. ಒನ್ ಡೇ ಟ್ರಿಪ್ಪು ಆರಾಮಾಗಿ ಬರ್ಬೋದು. ನೀವು ಎಲ್ಲಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಯಶವಂತಪುರದಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಯಶವಂತಪುರದಿಂದ ಮುತ್ತಂಪಟ್ಟಿ ಗಂಟ ಟ್ರೈನ್ ಇದೆ. ನೀವು ಆ ರೋಡಲ್ಲಿ ಯಾರಾದರೂ ಬೆಂಗಳೂರು ಯಶವಂತಪುರದಿಂದ ಬರ್ತಾ ಇದ್ರೆ ಯಶವಂತಪುರದಿಂದ ನೀವು ಇಲ್ಲಿ ಗಂಟ ಬರ್ಬೋದು. ಒಂದೇ ಟ್ರೈನ್, ಸಿಂಗಲ್ ಟ್ರೈನ್, ಚೇಂಜ್ ಏನು ಮಾಡೋದಿಲ್ಲ. ನಮ್ಮದು ಚಂದಾಪುರದಿಂದ ನಮಗೆ 190 kilometers 200 kilometers ಆಗುತ್ತೆ ಅಷ್ಟೇ. ಬನ್ನಿ, ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪು. ನಾನು ನನ್ನ ತಮ್ಮನ ಜೊತೆ ಬಂದಿದ್ದೆ, ತಮ್ಮನ ಫ್ರೆಂಡ್ಸ್ ಜೊತೆ. ಯಾರು ಬೇಕಾ ಬರ್ಬೋದು, ಒಬ್ಬೊಬ್ರು ಬರ್ಬೋದು, ಇಬ್ರು ಬರ್ಬೋದು, ಫ್ಯಾಮಿಲಿ ಬರ್ಬೋದು, ಎಷ್ಟು ಜನ ಬೇಕಾದರೂ ಬನ್ನಿ. ನಾವಿವಾಗ ಅಲ್ಲಿವರೆಗೂ ಆಟೋದಲ್ಲಿ ಹೋಗೋದಾ ನಡ್ಕೊಂಡು ಹೋಗೋದಾ ನೋಡ್ತೀನಿ. ನಡ್ಕೊಂಡು ಹೋದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಆಟೋದಲ್ಲಿ ಹೋದ್ರೆ ಏನೂ ಮಾಡಲ್ಲ. ಇದ್ರ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಒನ್ ಡೇ ಟ್ರಿಪ್ ಆರಾಮಾಗಿ ಬಂದು ಹೋಗ್ಬೋದು. ಈ ನೇಚರ್ ನೋಡಿಕೊಂಡು ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಆಟೋ ಇತ್ತು, ಆಟೋದಲ್ಲಿ ಬೇಡ, ನಡ್ಕೊಂಡು ಹೋಗೋಣ, ಬರೋದು ನಾವು. ಇಲ್ಲಿ ನೋಡಿ ರೋಡಲ್ಲಿ ಟ್ಯಾಕ್ಸ್ ಕೇಳೋಕ್ಕೆ ನೀನು ಹತ್ಕೊಳಕ್ ಹೋಗ, ನನ್ನ ಜೊತೆ ಬರಬೇಡ, ಕೊಡ್ತೀನಿ ನಡಿಯೋ. ಈ ಥರ ಎಲ್ಲ ಇರ್ತವೆ. ಭಯ ಬೀಳಬೇಡಿ. ನೀವು ಭಯ ಬಿದ್ದರೆ ಅವು ಭಯ ಬಿದ್ದು ನಿಮ್ಗೆ ಏನಾನ ಆಗುತ್ತೆ. ಸೊ ರೋಡಲ್ಲಿ ಈ ಥರ ಎಲ್ಲ ಕಾಣಿಸುತ್ತೆ, ಭಯ ಬೀಳಬೇಡ್ರಿ. ನೋಡಿ ಡ್ಯಾಮು, ಡ್ಯಾಮ್ ಅಲ್ಲಿ ಇತ್ತಲ್ಲ ನೀರು, ಅಲ್ಲಿಂದ ಹರ್ಕೊಂಬರೋ ನೀರು ಇಲ್ಲಿ ಸ್ಟೋರ್ ಆಗಿ ಡ್ಯಾಮ್ ಥರ ಹರಿಯುತ್ತೆ. ಈ ಥರ ಎಲ್ಲ ನೋಡ್ಬೇಕಂದ್ರೆ ನಾವು ಒಂದು ಪ್ಲೇಸಿಗೆ ಬಂದರೆ ಸುತ್ತು ಒಂದು 2-3 kilometer ನಡ್ಕೊಂಡು ಓಡಾಡಬೇಕು. ಗಾಡೀಲಿ ಬಂದರೂ ಕಾರಲ್ಲಿ ಬಂದರೂ ಹೋಗಿ ನೋಡಬೇಕು. ನಡ್ಕೊಂಡು ಹೋಗೋದ್ರಲ್ಲಿ ಇರೋ ಫೀಲು ಗಾಡಿ, ಕಾರು, ಆಟೋ ಏನು ಕೊಡೋಲ್ಲ. ಯಾಕಂದರೆ ನಾವು ನಡ್ಕೊಂಡು ಹೋಗೋದ್ರಲ್ಲಿ ನಾವು ಎಷ್ಟು ಸ್ಪೀಡ್ ಹೋಗ್ಬೋದು ಮ್ಯಾಕ್ಸಿಮಮ್ಮು, ನಾವು ಅಷ್ಟೊಂದು ಸ್ಪೀಡ್ ಹೋಗೋಕ್ಕಾಗಲ್ಲ. ಸೊ ನಮ್ಮ ಕಣ್ಣಿಗೆ ಏನೇನು ಹೊಸ ರೀತಿ ಕಾಣಿಸುತ್ತೆ. ನಾವು ಹೊಸ ಪ್ಲೇಸಿಗೆ ಬಂದರೆ, ಇದು ತಮಿಳ್ನಾಡಲ್ಲಿ ಒಂದು ಕಾಡಲ್ಲಿರುವಂಥ ಪ್ರದೇಶ. ಅಂಥ ಪ್ರದೇಶಕ್ಕೆ ಬಂದಾಗ ನಾವು
ಇಂಥ ಪ್ರದೇಶಕ್ಕೆ ಬಂದಾಗ ನಡ್ಕೊಂಡು ಹೋಗೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಇದೆ. ಏನೇನೋ ನೋಡ್ಬೋದು, ನೇಚರ್ ಎಂಜಾಯ್ ಮಾಡ್ಬೋದು, ಗೊತ್ತಿಲ್ಲದ್ರೆ ವಿಚಾರ ಅದೇ ಇಲ್ಲಿ ತಿಳ್ಕೊಬೋದು. ಈಗ ಹೆಂಗಿದೆ MONKEY ಹೆಂಗಿದೆ, MONKEY ಅಂದರೆ ಮಂಕಿ ಗ್ಯಾಂಗ್. ಮಂಕಿ ಗ್ಯಾಂಗ್ ಇದೆ. ಅವ್ರು ನೀವು ಬಾಳೆಹಣ್ಣು ತಿನ್ಸೋದು ಅದೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಅವ್ರ ಬಂಡೆ ಮೇಲೆ ಇರೋ ಮನಸ್ಸು ಅಂತ ಹುಡುಗರಿಗೆಲ್ಲ ಭಯ ಎಕ್ಸೋದು. ರೋಡ್ ಎಷ್ಟು ಚೆನ್ನಾಗಿದೆ, ಪಕ್ಕದಲ್ಲಿ ನದಿ, ಗಾಯ್ಸ್ ನದಿ, ರೋಡು, ನೇಚರ್. ಏನಂದ್ರೆ ಅದು ಬಾಳೆಹಣ್ಣು ಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಮೇಲೆ ನಮಗೂ ಕೊಡ್ತೀನೋ 6ನೇ ಬಾಳೆಹಣ್ಣು ನಿಲ್ಲಿಸ್ತಾನೆ ಗಾಯ್ಸ್. ಬಾಳೆಹಣ್ಣು ಮೇಲೆ ಅದೆಲ್ಲ ಗಾಡಿಗಳೆಲ್ಲ ಸರಿಯಾಗಿ ಬರ್ತಾ ಇರ್ತವೆ. ಒಂದು ಮಿರಾಕಲ್ ಇಲ್ಲ. 8 ವರ್ಷ ಒಂದು ನಾವೆಲ್ಲ ಒಳ್ಳೇದಾನೆ. ಈ ಕಡೆ ಬರ್ರೋ, ಕಾರ್ ಕಡ್ಡ ಹೋಗ್ಬೇಡಿ ಗಾಯ್ಸ್ ಅವ್ರಿಗೆ ಇವ್ನು ನೋಡಿ ಗಾಯ್ಸ್, ಸ್ವಲ್ಪ ತೋರ್ಸ, ಕೈ ತೋರ್ಸ. ಹೆವಿ ಸಿಕ್ಸ್ ಫಿಂಗರ್ಸ್ ಈ ಕಡೆ ವರ್ಲ್ಡ್ ಆಫ್ ದ ಯೂನಿವರ್ಸಿಟಿ ಡಿಸ್ನಿ. ಒಂದ್ ಕೈಯಲ್ಲಿ 6 ಫಿಂಗರ್ಸ್ ಇರೋದು ಓಕೆ, 2 ಕೈಯಲ್ಲಿ ಇದೆ ನೋಡಿ. ನೀಟಾಗಿ ತೋರ್ಸ, ಅದು ಓಪನ್ ನೀಟಾಗಿ. ಅಷ್ಟೇನಾ ಅದು 6 ಫಿಂಗರ್ಸ್ ಫೇಮಸ್ ಆಗ್ತಾನಂತೆ. ವೈರಲ್ ಮಾಡಿ ಗಾಯ್ಸ್. ದೇವ್ರ ಪ್ರಸಾದ ಕಣ್ಣಿಗೆ ಹೊತ್ಕೊಂತೀನಿ, ಕಣ್ಣು ಸೆಳೆದಾಗ ಕಣ್ಣಿಗೆ ಹೊತ್ಕೊಂಡಿದ್ದೀನಿ, ಹೋಗ್ತೀನಿ ಗಾಯ್ಸ್. ಹೆಂಗಿದ್ದೀರಾ? ಫ್ಯಾಮಿಲಿ ಎಲ್ಲ ಹೋಗ್ತವ್ರೆ. ಚೆನ್ನಾಗಿದೆ. ಈ ಥರ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ ಗೊತ್ತಿಲ್ಲ, 2 ಕಿಲೋಮೀಟ್ರ್ ಅಂದ್ಕೊಂಡಿದ್ದೀವಿ ನಾವು ಆಟೋದಲ್ಲಿ ಬಂದಾಗ. ನೋಡೋಣ, ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂತ. ಅದು ಮೇಲೆ ರೈಲ್ವೆ ಟ್ರ್ಯಾಕ್ ಇದೆ ಮೇಲೆ. ಯಾವುದೊಂದು ರೈಲ್ ಬಂದರೆ ತೋರಿಸ್ತೀನಿ, ಟ್ರೈನ್ ಬಂದರೆ ತೋರಿಸ್ತೀನಿ, ಇಲ್ಲಾಂದರೆ ನಾವು ನಡ್ಕೊಂಡು ಹೋಗೋದೇ ತೋರಿಸ್ತೀನಿ. ಗಿಡ, ಈ ಥರ ಗಿಡ ಸಿಗಾಕೊಂಡ್ಬಿಟ್ಟಿದೆ ಅವನಿಗೆ. ರೋಡಲ್ಲಿ ಸೈಡಲ್ಲೆಲ್ಲ ಇರ್ತವೆ, ಭಯ ಬಿಡಬಾರ್ದು. ನಾನು ಹೋದರೆ ಇವ್ರು ಭಯ ಬಿದ್ದು ನಾನು ಹಿಂದೆ ಬರ್ತಾರೆ, ಸೊ ಅದಕ್ಕೆ ಅವ್ರಿಗೋಸ್ಕರ ಕಾದಿದ್ದು ಹೋಗ್ಬೇಕು. ಬೇಗ ಬರ್ರೋ. ಜೈ ಆಂಜನೇಯ. ಈ ಥರ ಎಲ್ಲ ರೋಡಲ್ಲಿ ಹಾಕೋ ಬದಲು ಸ್ವಲ್ಪ ಒಳಗಡೆ ಹಾಕಿದ್ರೆ ಒಳಗಡೆ ಇರ್ತಾವೆ ಅವು. ರೋಡಲ್ಲಿ ಹಾಕಿ ರೋಡಿಗೆ ಬರ್ತವೆ, ವೆಹಿಕಲ್ಸ್ ಯಾವುದನ್ನ ಸ್ಪೀಡಾಗಿ ಬಂದು ಹಿಟ್ ಮಾಡ್ತವೆ. ಆವಾಗ ಜನಕ್ಕೆ ಗೊತ್ತಾಗಲ್ಲ, ಅವ್ರು ಹೆಲ್ಪ್ ಮಾಡೋ ಇದರಲ್ಲಿ ಈ ಥರ ಆಗುತ್ತೆ. ಇಲ್ಲಿ ತಮಿಳಲ್ಲಿ ಏನೇನೋ ಹಾಕಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ. ತಮಿಳು ಓದಕ್ಕೆ ಬರಲ್ಲ ನಮಗೆ, ತಮಿಳಲ್ಲಿ ಏನೋ ಹಾಕಿದ್ದಾರೆ ಒಟ್ಟು. ಬ್ಲಾಗ್ ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ, ಇನ್ನೇನಿಲ್ಲ. ಅದೇ ಬಾ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕಂಟೆಂಟ್ಸ್ ಇನ್ನೂ ಬರ್ತಾನೆ ಇರುತ್ತೆ. ಓಕೆ ಅಷ್ಟೇ.